ಆಪ್ತ ಮಿತ್ರರಿಬ್ಬರು ದುಶ್ಮನ್ಗಳಾದ ಸ್ಟೋರಿ. ಕ್ಯಾಂಟರ್ ಮಾಲೀಕ ವರ್ಸಸ್ ಕ್ಯಾಂಟರ್ ಮಾಲೀಕ ಫೈಟ್. ಪಕ್ಕಾ ಸ್ಕೆಚ್, ರೌಡಿ ಜೊತೆ ಗೆಳೆಯನ ಮೇಲೆ ಅಟ್ಯಾಕ್. ಸ್ನೇಹ ಅನ್ನೋದು ಪ್ರೀತಿಗಿಂತಲೂ ಗ್ರೇಟ್. ಒಬ್ಬ ಒಳ್ಳೆ ಸ್ನೇಹಿತ ಲವರ್ಗಿಂತಲೂ ಹೆಚ್ಚು. ಜೀವನದಲ್ಲಿ ಯಾರೇ ಕೈ ಬಿಟ್ರೂ ಬೆಸ್ಟ್ ಫ್ರೆಂಡ್ ಮಾತ್ರ ಜೊತೆಗಿರ್ತಾನೆ. ಆದ್ರೆ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿದ್ದಾನೆ ನಮ್ಮ ಸ್ಟೋರಿಯಲ್ಲಿ ಬರೋ ಈ ವಿಲನ್. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರೋ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅನ್ನೋ ಜೋಗಿ ಸಿನಿಮಾದ ಸಾಂಗ್ ಕೇಳಿದ್ರಲ್ಲ. ಶಿವಣ್ಣ ಚಿತ್ರದ ಈ ಹಾಡನ್ನ ಈತನಿಗೆ ಅಂತಲೇ ಬರೆದಂತಿದೆ. ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ಅಂದಹಾಗೆ ಈ ಫೋಟೋದಲ್ಲಿರೋ ಈ ನಮಕ್ ಹರಾಮ್ ಹೆಸರು ಚೇತನ್ ಅಂತ. ಚೇತನ್ ಪಕ್ಕದಲ್ಲಿ ಇರೋರು ಪ್ರಶಾಂತ್. ಇಬ್ಬರು ಕ್ಲೋಸ್ ಆಗಿದ್ದಾಗ ತೆಗೆದಂಥ ಫೋಟೋಗಳಿವು. ವಿಶೇಷ ಸಂದರ್ಭವೊಂದರಲ್ಲಿ ಒಬ್ಬರಿಗೊಬ್ಬರು ಅದೇಗೆ ಕೇಕ್ ತಿನ್ನಿಸ್ತಿದ್ದಾರೆ ನೋಡಿ. ಒಂದ್ ಕಾಲದಲ್ಲಿ ಆಪ್ತ ಮಿತ್ರರಂತಿದ್ದ ಇವರು ಇಂದು ಬದ್ಧ ವೈರಿಗಳು. ರಾಜಿ ಆಯ್ತು ಅಂತ ತಿಳ್ಕೊಂಡು ಓಡಾಡ್ಬೇಡ, ಒಬ್ನೇ ಹಿಂಗೆ ಹಳೆಯ ದುಶ್ಮನ್ಗಳೇ ಇಲ್ಲಿ ಜಸ್ ರಕ್ತ ಬರೋ ಹಾಗೆ ಒದೆ ತಿಂದಿರೋ ಇವರು ಹಾರೋಹಳ್ಳಿಯ ಪ್ರಶಾಂತ್. ಕಡು ಬಡತನದಲ್ಲಿ ಹುಟ್ಟಿ ಕಷ್ಟಪಟ್ಟು ಮೇಲೆ ಬಂದವರು. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅನ್ನೋ ಛಲ ಇವರನ್ನ 10 ಕ್ಯಾಂಟರ್ಗಳ ಮಾಲೀಕರನ್ನಾಗಿಸಿದೆ. ಇನ್ನು ಚೇತನ್ ಕೂಡ 10 ಕ್ಯಾಂಟರ್ಗಳ ಮಾಲೀಕ. ಹೀಗಾಗಿ ಸಹಜವಾಗಿ ಪ್ರಶಾಂತ್ ಏಳಿಗೆ ಚೇತನ್ ಕಣ್ಣು ಕುಕ್ಕಿತ್ತು. ಜೊತೆಯಲ್ಲೇ ಇದ್ದು ಒಳಗೊಳಗೆ ಕತ್ತಿ ಮಸಿತಾ ಇದ್ದ ಈ ಪರಮನೀಚ. ಚೇತನ್ ಬಳಿ ಕೆಲಸ ಮಾಡ್ಕೊಂಡಿದ್ದ ಸಂಜು ಕೆಲಸ ಬಿಟ್ಟಿದ್ದ. ಕೆಲಸ ಬಿಟ್ಟು ಸ್ವಂತ ಕ್ಯಾಂಟರ್ ಬಿಸ್ನೆಸ್ ಮಾಡ್ತಾ ಇದ್ದ. ಇದೇ ಸಂಜು ಜೊತೆ ಪ್ರಶಾಂತ್ ಉತ್ತಮ ಒಡನಾಟ ಚೇತನ್ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿತು. ಕೆಲಸ ಬಿಟ್ಟ ತನ್ನ ಹುಡುಗರನ್ನೆಲ್ಲ ಪ್ರಶಾಂತ್ ಕೆಲಸಕ್ಕೆ ಇಟ್ಕೋತಿದ್ದಾನೆ ಅನ್ನೋ ತಪ್ಪು ಕಲ್ಪನೆಯೂ ಇತ್ತು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸಿಟಿಲಿ ಸಿಕ್ಕಾಪಟ್ಟೆ ರೋಡಿಸಮ್ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಪಾಪ ನೋಡಿ, ಪ್ರಶಾಂತ್ ಅಂತ ಒಬ್ಬ ಅಮಾಯಕ ಹುಡುಗ ಇವತ್ತು ಟಿಮ್ಮರ್ ಲೇಔಟಲ್ಲಿ ಒಂದು ಕ್ಯಾಂಟ್ರಿ ಗಾಡಿ ಓಡಿಸ್ಕೊಂಡು ತಮ್ಮ ಏನು ಬಡತನದ ಒಂದು ಜೀವನ ಸಾಗಿಸ್ತಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಸ್ಟ್ಯಾಂಡಲ್ಲಿ ರೋಡಿಸಮ್ ಮಾಡೋದು. ಪ್ರಶಾಂತ್, ನೀನು ನಾವು ಹೇಳೋವಂಥ ಫ್ಯಾಕ್ಟ್ರಿಗಳಿಗೆ ಬಾಡಿಗೆ ಹೊಡಿಬಾರ್ದು, ಈ ಟಿಮ್ಮರ್ ಲೇಔಟಲ್ಲಿ ನಮ್ಮದೇ ರೌಡಿಸಮ್ ನಡಿಬೇಕಂತ ಹೇಳ್ಬಿಟ್ಟು ರಾಘು ಮತ್ತು ಚೇತನ್ ಇಬ್ಬರು ಸೇರಿಕೊಂಡು ಪ್ರಶಾಂತ್ಗೆ ಕರೆಸ್ಬಿಟ್ಟು ನೋಡಿ ಬುರುಡೆಲ್ಲ ಹೊಡೆದು ಎಷ್ಟು ಒಂದು ಗುಣವರ್ತನೆ ಮಾಡೋರು ಅಂತ ಹೇಳಿದ್ರೆ, ಈ ರಾಘವನನ್ನು ಆಲ್ರೆಡಿ ರೌಡಿ ಶೀಟ್ರು ಸುಮಾರು ಕೇಸ್ಗಳನ್ನ ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದಿದ್ದಾನೆ. ಅವನ ಜೊತೆಲಿ ಚೇತನ್ ಸೇರಿಕೊಂಡು ಬಾರಪ್ಪ ಇಲ್ಲಿ ನಿನಗೆ ಏನಿದೆ ಬ್ಯಾಲೆನ್ಸ್ ದುಡ್ಡು ಕೊಡ್ತೀನಿ ಅಂತ ಕರೆಸ್ಕೊಂಡು ಮುತ್ತರಾಯಪಾಳ್ಯದಲ್ಲಿ ಚೆನ್ನಾಗಿ ರಾಡಲ್ಲಿ ಹೊಡೆದು ಬುಡೆ ಗಿಡ ಎಲ್ಲ ಬಿಚ್ಚಿ ಪಾಪ ಅವನು ಸಾವಿಂದ ತಪ್ಪಿಸ್ಕೊಂಬಂದಾನೆ. ನೋಡಿ ಹೆಂಗ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂಥರ ಬೇಜಾರಾಗ್ತದೆ. ಇವತ್ತು ಇವೆಲ್ಲ ನೋಡ್ಬೇಕು, ದಯವಿಟ್ಟು ಎಲ್ಲ ಪೊಲೀಸ್ ಇಲಾಖೆಗಳು. ಇದಾದ್ಮೇಲೆ ನಂತರ ಅವನು ಇಮಿಡಿಯೇಟ್ ಆಗಿ ರಾಜರಾಜೇಶ್ವರ ಮೆಡಿಕಲ್ ಕಾಲೇಜಿಗೆ ಸ್ಟಿಚ್ ಮಾಡಿಸ್ಕೊಂಡು ಅದಂತ ನಮ್ಮ ಹತ್ರ ಬಂದಾಗ ನಾವು ಕೂಡಲೇ ಜ್ಞಾನ ಭಾರತಿ ಪೊಲೀಸ್ ಲಿಮಿಟ್ಸ್ ಇರ್ತದೆ, ಅಲ್ಲಿ ಇನ್ಸ್ಪೆಕ್ಟರ್ ಅಂತ ರವಿಕುಮಾರ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಾಹೇಬರು ತುಂಬ ಒಳ್ಳೆಯವರು. ಇಮಿಡಿಯೇಟ್ ಆಗಿ FIR ಹಾಕಿದ್ರು. ಅವ್ರ ಮೇಲೆ FIR ಹಾಕಿ ಏನು ಈ ನಮ್ಮ ಪ್ರಶಾಂತ್ಗೆ ಏನು ಕಾನೂನುಬದ್ಧ ನ್ಯಾಯ ಕೊಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ದಯವಿಟ್ಟು ಸಂಬಂಧಪಟ್ಟಂತೆಲ್ಲ ACP ಆಗಿರ್ಬೋದು, DCP ಆಗಿರ್ಬೋದು, ಇಂಥ ಒಂದು ಅನಾಹುತಗಳು ಸಾಕಷ್ಟು ಆಗ್ತದೆ. ದಯವಿಟ್ಟು ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು. ಮತ್ತೆ ಕೂಡಲೇ ಅವನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಕಾನೂನುಬದ್ಧವಾಗಿ ಅವನಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ಅಂಬೇಡ್ಕರ್ ಸೇನೆ ಒತ್ತಾಯ ಮಾಡ್ತಿದೆ. ಇವತ್ತು ಜನಸಾಮಾನ್ಯರು ಸಾಮಾನ್ಯವಾಗಿ ಓಡಾಡಕ್ಕೂ ಆಗ್ತಾ ಇಲ್ಲ. ಎಲ್ಲರೂ ಓಡಾಡದ ಸಮಯದಲ್ಲಿ ಇಮ್ಮಿಡಿಯೇಟ್ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹೊಡಿತಾರೆ, ಗಲಾಟೆ ಮಾಡ್ತಾರೆ. ಮತ್ತೆ ಇವ್ನಿಗೆ ಇಷ್ಟೆಲ್ಲ ಹೊಡೆದಿದ್ರು ಕೂಡ ಮತ್ತೆ ಚೇತನ್ ಎಂಬವನು ಮತ್ತೆ ಚೇತನ್ ಗುರು ಅಂಡ್ ಟೀಮು ಎಲ್ಲ ರೌಡಿಸಮ್ ಟೀಮು ಎಲ್ಲ ರೌಡಿ ಶೀಟರ್ಗಳು ಹಾಕೊಂಡು ಡ್ರ್ಯಾಗರ್ ಹಾಕೊಂಡು ಮತ್ತೆ ಅವನ್ನ ಕೊಲ್ಲಕ್ಕೆ ಸುತ್ತಾಡ್ತಾ ಇದ್ದಾರೆ. ದಯವಿಟ್ಟು ಮೊನ್ನೆ DCP ಸಾಹೇಬರು, ACP ಅವರು, ಮೊನ್ನೆ ಗೃಹ ಸಚಿವರು, ಪೊಲೀಸ್ ಕಮಿಷನರು ತುಂಬಾ ಇದೊಂದು
ಡೀಪಾಗಿ ಇದ್ರ ಬಗ್ಗೆ ನೀವು ತನಿಖೆ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಕೇಸಸ್ಗಳು ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಸ್ವಾಮಿ ಇವನ್ ಕಡೆಯಿಂದ ನಮಗೆ ಕೊಲೆ ಬೆದರಿಕೆ ಐತೆ ಅಂತ ಹೇಳ್ತೀವಿ. ಅದನ್ನು ಸೂಕ್ಷ್ಮವಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಮಾತ್ರ ಆ ಒಂದು ಕೊಲೆನ ತಪ್ಪಿಸ್ಬೋದು. ಅದನ್ನ ಬೇಜವಾಬ್ದಾರಿ ಮಾಡಿದಾಗ 100% ಯಾರು ಕಂಪ್ಲೇಂಟ್ ದೂರದಾರ ಇರ್ತಾರೋ ಅಂದಮೇಲೆ ಅಟ್ಯಾಕ್ ಆಯ್ತಿದೆ, ಕೊಲೆ ಆಯ್ತಿದೆ. ಇಂಥ ಘಟನೆಗಳು ಸಾಕಷ್ಟು ನೋಡಿರ್ತೀವಿ. ಸೊ ಹಾಗಾಗಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರ ಬಗ್ಗೆ ತುಂಬಾ ಜವಾಬ್ದಾರಿಯುತವಾಗಿ ಈ ಒಂದು ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. 24ನೇ ತಾರೀಕು ನಾನು ಮುತ್ತರಾಯ ನಗರಕ್ಕೆ ಹೋಗಿದ್ದೆ. ಮುತ್ತರಾಯ ನಗರಕ್ಕೆ ಹೋಗಿದ್ದಾಗ ಸಂಜು ಅನ್ನೋನು ನನಗೆ 7,000 ರೂಪಾಯಿ ಅಮೌಂಟನ್ನು ಕೊಡಬೇಕಾಗಿತ್ತು. ಆತ ಮೊದಲು ಅವನ ಹತ್ರ ಸಂಜು ಅನ್ನೋನು ಕೆಲಸ ಮಾಡ್ತಾ ಇದ್ದಂತೆ ಚೇತನ್ ಅನ್ನೋನ ಹತ್ರ. ಆ ಕೆಲಸ ಮಾಡ್ತಾ ಇರೋ ರೀತಿಲಿ ನಾವು ಅಲ್ಲಿ ಹೋದಾಗ ಚೇತು ಅನ್ನೋನು ನನಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ. ಯಾಕಂದರೆ ನಮ್ಮದು ಕ್ಯಾಂಟ್ರ್ ಇದೆ, ಅವ್ರದ್ದು ಕ್ಯಾಂಟ್ರ್ ಇದೆ, ಫ್ರೆಂಡ್ಶಿಪ್ಪಲ್ಲಿ ಇದು ಮಾಡ್ತಿದ್ವಿ. ನೀನು ಯಾಕೆ ಈ ಥರ ಎಲ್ಲ ಬಾಡಿಗೆ ಹೊಡಿತೀಯ ಹಂಗೆ ಹಿಂಗೆ ಅಂತ ಎಲ್ಲ ಇದು ಮಾಡ್ತಾ ಇದ್ದಾನೆ ಅವ್ನು ಚೇತು ಅನ್ನೋನು. ಆದ್ದರಿಂದ ಇದು ಮಾಡಿ ಇದಕ್ಕೆ ಏನೋ ಮಾತಾಡಿ ಕೆಟ್ಟ ಅಬಜದ ಶಬ್ದದಲ್ಲೆಲ್ಲ ಬೊಯ್ದು ನನಗೆ ತಲೆಯೆಲ್ಲ ಹೊಡೆದು ಈ ಥರ ಎಲ್ಲ ರಕ್ತ ಬರೋ ಥರ ಎಲ್ಲ ಮಾಡಿದ್ದಾನೆ. ಆ ಮಾಡಿರೋದಕ್ಕೆ ನಾನು ಜ್ಞಾನ ಭಾರತಿಲಿ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದೀನಿ. ಕಂಪ್ಲೇಂಟ್ ಕೊಡಬೇಕಾದ್ರೆ ಮೂರ್ತಿ ಅಣ್ಣವ್ರಿಗೆ ನಾನು ಈ ಥರ ಆಯಿತು ಅಂತ ನಾನು ವಿಷಯವನ್ನು ಹೇಳಿದ್ಮೇಲೆ ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳಿ ಇದು ಮಾಡಿ ಮೂರ್ತಿ ಅಣ್ಣವರು ನನಗೆ ನ್ಯಾಯ ದೊರಕಿಸೋ ಥರದಲ್ಲಿ ನನಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಚೇತು ಅನ್ನೋನು ಮತ್ತೆ ನನ್ನ ಸಂಘಕ್ಕೆ ಬರ್ದಂಗೆ ನನ್ನ ಇದು ಮಾಡ್ದಂಗೆ ಅದೊಂದು ಸ್ವಲ್ಪ ಮಾಡಿಕೊಡ್ಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಪ್ರಶಾಂತ್ ಅವ್ರ ಮೇಲೆ ಏನು ಹಲ್ಲೆ ಆಗಿತ್ತು, ಅದರ ಒಂದು ಖಂಡಿಸಿ ದಯವಿಟ್ಟು ಪೊಲೀಸ್ ಇಲಾಖೆ ನಮ್ಮ ಜ್ಞಾನ ಭಾರತೀಯ ಇನ್ಸ್ಪೆಕ್ಟರ್ ರವಿಕುಮಾರ್ ಸಾಹೇಬರು ತುಂಬ ಸಹಕಾರ ಮಾಡಿ ಕೂಡಲೇ FIR ಹಾಕಿ ಪಾಪ ಅವನಿಗೆ ಸಹಾಯವನ್ನು ಮಾಡಿದರೆ. ಅದ್ರ ಜೊತೆಗೆ ಕೂಡಲೇ ಅವನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಸಹ FIR ಆದರೂ ಕೂಡ ಸಹ ಅವನು ಡ್ರ್ಯಾಗರ್ ಹಾಕೊಂಡು ಹುಡುಗರನ್ನ ಹಾಕ್ಕೊಂಡು ಇಲ್ಲ ಅವನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಮರ್ಡರ್ ಮಾಡ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾನೆ. ದಯವಿಟ್ಟು ಸಾಹೇಬ್ರ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ನಮ್ಮ ಪ್ರಶಾಂತಿಗೆ ಹಲ್ಲೆ ಆಗಿರೋದನ್ನ ಖಂಡಿಸಿ ತಾವುಗಳು ಅವನಿಗೆ ಸಹಾಯ ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀವಿ. ಈ ಮಧ್ಯೆ ದಿನಾಂಕ 24/8/2025 ಸಂಜು ಬಳಿ ದುಡ್ಡು ಕೇಳಲು ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯ ಮುತ್ತರಾಯ ನಗರಕ್ಕೆ ಪ್ರಶಾಂತ್ ತೆರಳಿದ್ರು. ಅದೇಗೋ ಈ ವಿಚಾರ ತಿಳಿದುಕೊಂಡ ಚೇತನ್ ಪಕ್ಕಾ ಸ್ಕೆಚ್ ಹಾಕಿ ರೌಡಿ ಶೀಟರ್ ರಾಘು ಎಂಬಾತನ ಜೊತೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡ್ತಿದ್ದಂತೆ ಕಿಡಿಗೇಡಿಗಳು ಅಮಾಯಕ ಪ್ರಶಾಂತ್ ಮೇಲೆ ಎರಗಿಬಿಟ್ಟಿದ್ರು. ರಕ್ತ ಬರುವಂತೆ ಮನಸ್ಸೋ ಇಚ್ಛೆ ಥಳಿಸಿ ಮೊಬೈಲ್ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಇತ್ತ ಯಾವ ತಪ್ಪಿಲ್ಲದಿದ್ರೂ ಪಾಪಿಗಳಿಂದ ಒದೆದಿಂದ ಪ್ರಶಾಂತ್ RR ನಗರದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾನೆ. ಜೀವ ಭಯ ಹಿನ್ನೆಲೆ ಊರು ಬಿಟ್ಟಿದ್ದ ಪ್ರಶಾಂತ್ ಹುಟ್ಟೂರು ಹಾರೋಹಳ್ಳಿಯಲ್ಲಿದ್ರು. ಈ ಮಧ್ಯೆ ದಿನಾಂಕ 16ನೇ ತಾರೀಕು ಜ್ಞಾನ ಭಾರತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ಇದುವರೆಗೂ ಆರೋಪಿಗಳ ಬಂಧನವಾಗಿಲ್ಲ. ಹೀಗಾಗಿ ಕೂಡಲೇ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಪ್ರಶಾಂತ್. ವಿನಯ್, ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್, ಬೆಂಗಳೂರು.